ಪ್ರಿಯ ವೀಕ್ಷಕರೇ ನಮಸ್ಕಾರ. ಈಗ ಎಲ್ಲರೂ ಕೇಳುತ್ತಿರುವ ಒಂದೇ ಪ್ರಶ್ನೆ ಏನೆಂದರೆ ICC 2020 ವಿಶ್ವಕಪ್ ಯಾರು ಗೆಲ್ತಾರೆ ಅಂತ, ಮತ್ತು ರಾಜ್ಯದ ಮುಖ್ಯಮಂತ್ರಿ ಬದಲಾಗ್ತಾರೆ ಅಥವಾ ಇಲ್ಲ ಅಂತ. ಈ ಒಂದು ಪ್ರಶ್ನೆಯನ್ನ ಎಲ್ಲರೂ ಸರ್ವೇ ಸಾಮಾನ್ಯವಾಗಿ ನನಗೆ ಇಮೇಲ್ ಮೂಲಕ ಅಥವಾ ಅಂಚೆ ಮೂಲಕ ಅಥವಾ ಫೋನ್ ಕಾಲ್ ಮೂಲಕ ಕೇಳ್ತಾ ಇರ್ತಾರೆ. ಇಲ್ಲಿ ನಾನು ರಾಜಕೀಯದ ಬಗ್ಗೆ ಮಾತನಾಡೋದಿಲ್ಲ, ಆದರೆ ಈ ವರ್ಷ ಭಾರತ ಮತ್ತು ಶ್ರೀಲಂಕಾ ದೇಶಗಳ ಆತಿಥ್ಯದಲ್ಲಿ ನಡೆಯುತ್ತಿರುವ ICC T20 ವಿಶ್ವಕಪ್ ಯಾರು ಗೆಲ್ತಾರೆ ಅಂತ ನೋಡೋಣ. ಈಗ ಸೂರ್ಯಕುಮಾರ್ ಯಾದವ್ ಅವರು ಭಾರತದ T20 ತಂಡದ ನಾಯಕರಾಗಿದ್ದಾರೆ. ಅವರು ಹುಟ್ಟಿರುವುದು 1990ರಲ್ಲಿ. ಸೂರ್ಯಕುಮಾರ್ ಯಾದವ್ ಅವರ ಜಾತಕ 1 in million ಕೈಂಡ್ ಆಫ್ ಜಾತಕ ಅದು. ಓಕೆನಾ. ಈಗ ಭಾರತ ತಂಡದ ತರಬೇತುದಾರ ಅಥವಾ ಕೋಚ್ ಗೌತಮ್ ಗಂಭೀರ್ ಅವರು ಜನಿಸಿರುವುದು 1983ರಲ್ಲಿ. 1983ರ ಕೋಚ್ ಗೌತಮ್ ಗಂಭೀರ್ ಮತ್ತು 1990ರಲ್ಲಿ ಜನಿಸಿರುವ ನಾಯಕ ಮತ್ತು 1993ರಲ್ಲಿ ಜನಿಸಿದ ಜಸ್ಪ್ರೀತ್ ಬುಮ್ರಾ, ಇವರೆಲ್ಲರ ನಡುವೆ ಕಾಮನ್ ಡಿಫರೆನ್ಸ್ 7 ಮತ್ತು 3 10 ಬರುತ್ತೆ. 10 ದಶಮ ಸ್ಥಾನ, ವೃತ್ತಿ ಸ್ಥಾನ ಅಂತ ಕರೀತಾರೆ. ಇದು ಒಂಥರ ಶೋಲೆ ಮೂವಿ ಎವರ್ ಗ್ರೀನ್ ಹಿಟ್ ಆಗೋ ರೀತಿ ಇರುವಂತಹ ಒಂದು ಅದ್ಭುತ ಸಂಖ್ಯಾಶಾಸ್ತ್ರದ ಸಂಯೋಜನೆ. ಈಗ ನೆಪ್ಚೂನ್ 1983ನೇ ವರ್ಷದಲ್ಲಿ, ಅಂದರೆ ಗೌತಮ್ ಗಂಭೀರ್ ಅವರ ಹುಟ್ಟಿದ ವರ್ಷದಲ್ಲಿ ಉಚ್ಚ ಸ್ಥಾನದಲ್ಲಿ ಇದ್ದ, ಮತ್ತು 1990ರಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಹುಟ್ಟಿದ ವರ್ಷ 1990ರಲ್ಲಿ, ಅಂದರೆ ಸೂರ್ಯಕುಮಾರ್ ಯಾದವ್ ಅವರ ಹುಟ್ಟಿದ ವರ್ಷದಲ್ಲಿ ನೆಪ್ಚೂನ್, ಯುರೇನಸ್ ಅಂಡ್ ಪ್ಲೂಟೋ ಮೂವರು ಸಹ ಪರಮೋಚ್ಚ ಸ್ಥಾನದಲ್ಲಿ ಇದ್ದರು. ಈಗ ಫೈನಲ್ ನಡೆಯುವ ಮಾರ್ಚ್ 8ನೇ ತಾರೀಕು ಭಾನುವಾರದ ಗ್ರಹಸ್ಥಿತಿ ಸಂಯೋಜನೆಯನ್ನ ಪರಿಗಣಿಸೋಣ. ಭಾರತದ್ದು ವೃಷಭ ಲಗ್ನ. ಫೈನಲ್ ಪಂದ್ಯ ಶುರುವಾಗೋದು ಸಂಜೆ 7 ಗಂಟೆಗೆ. ಸಂಜೆ 7 ಗಂಟೆಗೆ ನವದೆಹಲಿಯ ಲ್ಯಾಟಿಟ್ಯೂಡ್ ಅಂಡ್ ಲ್ಯಾಂಗಿಟ್ಯೂಡ್ ವ್ಯಾಲ್ಯೂಗೆ ಒಂದು ಕುಂಡಲಿಯನ್ನ ಹಾಕೋಣ. ಹೀಗೆ ಇರುತ್ತೆ ವೀಕ್ಷಕರೇ. ಕನ್ಯಾ ಲಗ್ನ ಇರುತ್ತೆ, ತುಲಾ ರಾಶಿ, ವಿಶಾಖ ನಕ್ಷತ್ರ, 1ನೇ ಪಾದ ಇರುತ್ತೆ. ಲಗ್ನದಿಂದ 2ನೇ ಭಾವದಲ್ಲಿ ಲಾಭ ಸ್ಥಾನದ ಅಧಿಪತಿಯಾದಂತಹ ಚಂದ್ರನು ಧನ ಸ್ಥಾನದಲ್ಲಿ ಇರ್ತಾನೆ. 12ನೇ ಮನೆ ಅಧಿಪತಿಯಾದಂತಹ ಸೂರ್ಯನು 6ನೇ ಭಾವದಲ್ಲಿ ಕುಂಭ ರಾಶಿಯಲ್ಲಿ ಇದ್ದು ವಿಪರೀತ ರಾಜಯೋಗವನ್ನ ಉಂಟು ಮಾಡಿರುತ್ತಾನೆ. ಧನ ಸ್ಥಾನದ ಅಧಿಪತಿ ಮತ್ತು ಭಾಗ್ಯ ಸ್ಥಾನದ ಅಧಿಪತಿಯಾದಂತಹ ಶುಕ್ರನು ಮತ್ತು ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇದೇ ಮೇನ್ ಪ್ಲಾನೆಟರಿ ಕಾಂಬಿನೇಷನ್. ಧನ ಸ್ಥಾನದ ಅಧಿಪತಿ ಮತ್ತು ಭಾಗ್ಯ ಸ್ಥಾನದ ಅಧಿಪತಿಯಾದಂತಹ ಶುಕ್ರನು ಮತ್ತು ಭಾರತ ದೇಶದ ಲಗ್ನಾಧಿಪತಿಯಾದಂತಹ ಶುಕ್ರನು ಲಗ್ನದಿಂದ 7ಮ ಭಾವದಲ್ಲಿ ಪಂಚಮಾಧಿಪತಿ ಶನಿಯ ಜೊತೆ ಆಲ್ಮೋಸ್ಟ್ ಈಕ್ವಲ್ ಡಿಗ್ರಿ ಕಂಜಂಕ್ಷನ್ ಅಲ್ಲಿ ಇರ್ತಾನೆ. ಶನಿನೂ 25 ಡಿಗ್ರಿ, ಶುಕ್ರನು 25 ಡಿಗ್ರಿ. ಶುಕ್ರಂದು ಎಕ್ಸಾಲ್ಟೇಷನ್ ಪ್ಲೇಸು ಜಲತತ್ವ ರಾಶಿ ಮೀನದಲ್ಲಿ ಇರ್ತಾನೆ. ಇದು ಪಂಚಮ ಭಾವಾಧಿಪತಿ ಯಾರು? ಶನಿ ಬಂದ್ಬಿಟ್ಟು 7ಮದಲ್ಲಿ, ಲಗ್ನಾಧಿಪತಿ ಶುಕ್ರ ಉಚ್ಚ ಸ್ಥಾನದಲ್ಲಿ ಮೀನದಲ್ಲಿ. ಓಕೆನಾ. ಪಂಚಮಾಧಿಪತಿ ಶನಿ ಬಂದ್ಬಿಟ್ಟು 7ಮದಲ್ಲಿ ಉಚ್ಚ ಶುಕ್ರನ ಜೊತೆ ಮತ್ತು ಭಾರತ ದೇಶದ ಲಗ್ನಾಧಿಪತಿ ಶುಕ್ರನ ಜೊತೆ ಆಲ್ಮೋಸ್ಟ್ 25 ಡಿಗ್ರಿ ಕ್ಲೋಸ್ ಡಿಗ್ರಿ ಕಂಜಂಕ್ಷನ್ ಅಲ್ಲಿ ಇರ್ತಾರೆ. ಶುಕ್ರನು ಉಚ್ಚ ರಾಶಿಯಲ್ಲಿ 25 ಡಿಗ್ರಿ, ಶನಿನೂ ಪಂಚಮಾಧಿಪತಿಯಾಗಿ 7ಮದಲ್ಲಿ 25 ಡಿಗ್ರಿಯಲ್ಲಿ ಇರ್ತಾನೆ. ಆಲ್ಮೋಸ್ಟ್ ಕ್ಲೋಸ್ ಡಿಗ್ರಿ ಕಂಜಂಕ್ಷನ್ ಅಲ್ಲಿ ಇರುತ್ತಾರೆ. ಇದು ಪಂಚಮ ಭಾವ ಮತ್ತು 9ನೇ ಭಾವದ ಅಧಿಪತಿಗಳಿಂದ ಉಂಟಾಗುವಂತಹ ಒಂದು ರಾಜಯೋಗದ ಗ್ರಹಸ್ಥಿತಿ ಸಂಯೋಜನೆ. ಇಲ್ಲಿ ನೋಡಿ, ಕೇತು ಮೋಕ್ಷ ಸ್ಥಾನವಾದ 12ನೇ ಭಾವದಲ್ಲಿ ಇರ್ತಾನೆ. 4ನೇ ಭಾವದ ಅಧಿಪತಿಯಾಗಿರ್ತಕ್ಕಂಥ ಗುರು ಮತ್ತು 7ಮ ಭಾವದ ಅಧಿಪತಿಯಾಗಿರುವಂತಹ ಗುರು ಕೇಂದ್ರ ಸ್ಥಾನ 10ಮ ಭಾವದಲ್ಲಿ ಇರುತ್ತಾನೆ. ತೃತೀಯ ಮತ್ತು 8ಮ ಭಾವದ ಅಧಿಪತಿಯಾಗಿರ್ತಕ್ಕಂತಹ ಕುಜ, ಅವನು 6ನೇ ಭಾವದಲ್ಲಿ ಇದ್ದು ರಾಹು ಮತ್ತು ಸೂರ್ಯನ ಜೊತೆ ಇದ್ದು ಒಂದು ರೀತಿಯ ವಿಚಿತ್ರ ರಾಜಯೋಗವನ್ನ ಉಂಟು ಮಾಡಿರ್ತಾನೆ. ಸ್ಪೋರ್ಟ್ಸ್ಗೆ ಕಾರಕ ಬುಧ ವಕ್ರನಾಗಿ ರಾಹುವಿನ ಜೊತೆ ಸೂರ್ಯನ ಜೊತೆಯಲ್ಲಿ 6ನೇ ಭಾವದಲ್ಲಿ ಇರ್ತಾನೆ. ಈಗ ವೃಷಭ ಲಗ್ನದಿಂದ ಪರಿಗಣನೆಗೆ ತೆಗೆದುಕೊಳ್ಳೋಣ. ಲಗ್ನಾಧಿಪತಿಯಾಗಿರುವ ಶುಕ್ರನು ಶನಿಯ ಜೊತೆ
ಪರಮೋಚ್ಚನಾಗಿ ಲಾಭ ಸ್ಥಾನದಲ್ಲಿ ಜಲತತ್ವ ಮೀನ ರಾಶಿಯಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಡಿಗ್ರಿ ಕಂಜಂಕ್ಷನ್ ಅಲ್ಲಿ ಇರ್ತಾರೆ. ಅವತ್ತು ಫೈನಲ್ ಸ್ಟಾರ್ಟ್ ಆಗೋ ಹೊತ್ತಿಗೆ ಶುಕ್ರನು 25 ಡಿಗ್ರಿ, ಶನಿನೂ 25 ಡಿಗ್ರಿ. ಭಾರತ ದೇಶದ ಲಗ್ನಾಧಿಪತಿ ಶುಕ್ರ, ಅವನು ಉಚ್ಚ ಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿ 25 ಡಿಗ್ರಿಯಲ್ಲಿ, ಮತ್ತು ಅವನು ದಶಮಾಧಿಪತಿ ಶನಿಯ ಜೊತೆ ಬಹಳ ಕ್ಲೋಸ್ ಡಿಗ್ರಿ ಕಂಜಂಕ್ಷನ್ ಅಲ್ಲಿ ಇರ್ತಾನೆ. ಶನಿನೂ 25 ಡಿಗ್ರಿ ಇರುತ್ತೆ, ಶುಕ್ರನು 25 ಡಿಗ್ರಿ ಇರುತ್ತೆ. ಓಕೆನಾ. ಇನ್ನೊಂದು ನೋಡಿ, ಸ್ಪೋರ್ಟ್ಸ್ಗೆ ಕಾರಕನಾಗಿರುವ ಬುಧ ದಶಮ ಭಾವದಲ್ಲಿ ಕೇಂದ್ರ ಸ್ಥಾನದಲ್ಲಿ ಸೂರ್ಯನ ಜೊತೆ ಇರುವುದರಿಂದ ಲಾಭಸ್ಥಾನದ ಅಧಿಪತಿಯಾಗಿರ್ತಕ್ಕಂತಹ ಗುರು ಧನಕಾರಕನಾಗಿ ಧನಸ್ಥಾನದಲ್ಲಿ ಇರೋದ್ರಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ, ಭಾರತಕ್ಕೆ T20 ವಿಶ್ವಕಪ್ ಗೆಲ್ಲುವ ಸಾಧ್ಯತೆ ಯಥೇಚ್ಛವಾಗಿ ಇದೆ. ಮತ್ತೆ ಖಂಡಿತವಾಗಿ ಭಾರತ ಕ್ರಿಕೆಟ್ ತಂಡವು T20 ವಿಶ್ವಕಪ್ 2026 2026ರ T20 ವಿಶ್ವಕಪ್ ಗೆದ್ದು ಸತತ 2ನೇ ಬಾರಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಮತ್ತು 3ನೇ ಬಾರಿ T20 ವಿಶ್ವ ವಿಜೇತರಾಗಿ ಹೊರಹೊಮ್ಮುತ್ತಾರೆ. ಖಂಡಿತ ಹೊರಹೊಮ್ಮುತ್ತಾರೆ. ಒಳ್ಳೆಯ ರಿಸಲ್ಟ್ಗೆ ಕಾಯೋಣ. ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಾರತಕ್ಕೆ ಈ ಭಾರತ ದೇಶದ ಕುಂಡಲಿಯನ್ನು ನಾನು ನೋಡಿದಾಗ ಅವತ್ತು ಫೈನಲ್ 8ನೇ ತಾರೀಕು ಇರುತ್ತೆ. ಅವತ್ತು ಫೈನಲ್ ಸ್ಟಾರ್ಟ್ ಆಗೋ ಟೈಮಿಗೆ ಒಂದು ಕುಂಡಲಿಯನ್ನು ಹಾಕಿದಾಗ ನಾನು ಎಲ್ಲ ಸ್ಟಡಿ ಮಾಡಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಭಾರತ ದೇಶಕ್ಕೆ 2026ರ T20 ವಿಶ್ವಕಪ್ ಗೆಲ್ಲುವ ಸಾಧ್ಯತೆ ಯಥೇಚ್ಛವಾಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ಒಳ್ಳೇದಾಗ್ಲಿ ಅಂತ ನೋಡೋಣ. ಒಳ್ಳೆ ರಿಸಲ್ಟ್ನ ನಾವು ಭಾವಿಸೋಣ. ಒಳ್ಳೆಯ ರಿಸಲ್ಟ್ಗೋಸ್ಕರ ನಾವು ಕಾಯೋಣ. ಧನ್ಯವಾದಗಳು. ನಮಸ್ಕಾರ. ಸುಪರ್ಣೋ ಅವ್ಯಥರ್ಭರತ್ ವಿಶ್ವಸ್ಮಾಹಿತ್ ಸ್ವರ್ದೃಶೇ ಸಾಧಾರಣಂ ರಜಸ್ತುರಂ